ಈ ಶಿವಲೀಲಾ ಅಂತ ಒಂದು ಅವರು ಸಿನಿಮಾ ತೆಗೆದಿದ್ದಾರೆ ಸಭಾಪತಿಗಳೇ. ಆ ಸಿನಿಮಾದಲ್ಲಿ ಬಹುಶಃ ಮಂಜಮ್ಮ ಜೋಗತಿ ಅಂತ ಪದ್ಮ ಪ್ರಶಸ್ತಿ ವಿಜೇತರು ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಸಮೇತ ಇಲ್ಲಿದ್ದಾರೆ. ಈ ಒಂದು ವಿಷಯಕ್ಕೆ ನಂಗೆ ನ್ಯಾಯ ಒದಗಿಸಿಕೊಡ್ಬೇಕು ಅವರ ಸಮಾಜಕ್ಕೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೆ ಇಡೀ ನಮ್ಮ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಮೊದಲ ಮಹಿಳೆ ಮಂಗಳಮುಖಿ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯಾಗಿದೆ. 16 ವಿಶ್ವವಿದ್ಯಾಲಯದಲ್ಲಿ ಅವರದ್ದು ಪಾಠ ಇದೆ. ನಡುವೆ ಸುಳಿಯುವ ಹೆಣ್ಣು ಮತ್ತೆ ಇಂಗ್ಲಿಷ್ ನಲ್ಲಿ ಫ್ರಮ್ ಮಂಜುನಾಥ್ ಟು ಮಂಜಮ್ಮ ಜೋಗತಿ, ಈ ಪಾಠವನ್ನ ಮಾಡ್ತಾ ಮಂಜಮ್ಮ ಜೋಗತಿ ಒಂದು, ನಡುವೆ ಸುಳಿಯುವ ಹೆಣ್ಣು ಅಂತ ಇನ್ನೊಂದು. ಸುಮಾರು 40 ವರ್ಷದಿಂದ ಅವರು ಸಮಾಜದಲ್ಲಿ ಸಾಹಿತ್ಯ ಕಲೆಗೆಲ್ಲ ಕೊಟ್ಟಂತ ಒಂದು ಇದರಿಂದಾಗಿ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಸೇರಿ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ತೆಗೆದ್ರು, ಶಿವಲೀಲಾ ಅಂತ. 400 ಜನ ಮಂಗಳಮುಖಿಯರೇ ಅದರಲ್ಲಿ ಅಭಿನಯಿಸಿದ್ರು. ನಮ್ಮಲ್ಲಿ ಅನೇಕರ ಆ ಸಿನಿಮಾವನ್ನು ಹೋಗಿ ನೋಡಿದ್ದಾರೆ. ಕೊನೆಗೆ ಆ ಸಿನಿಮಾದ ಕೊನೆಗೆ ಅವರು ಒಂದು ಪ್ರಶ್ನೆಗಳನ್ನು, ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಸಭಾಪತಿಗಳೇ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಉತ್ತರವೇ ಇಲ್ಲ. ಆ ಸಿನಿಮಾ ತೆಗೆಯುವಾಗ ಸಮೇತ ಅಷ್ಟು ಕಷ್ಟ ಕೊಟ್ಟಿದ್ದಾರಂತೆ. ಯಾರು ಬಾಡಿಗೆ ಮನೆ ಕೊಡ್ತಿರ್ಲಿಲ್ಲ ಅಂತೆ, ಸುಟ್ಟು ಎಲ್ಲ ಅವರ ಟೆಂಟನ್ನೆಲ್ಲ ಸುಟ್ಟು ಹಾಕಿದ್ರು. ಡಬ್ಬಿಂಗಿಗೆ ಹೋಗುವಾಗ ಅಲ್ಲಿ ಬಿಡ್ತಿರ್ಲಿಲ್ಲ. ತುಂಬಾ ತೊಂದರೆ ಕೊಟ್ಟು ಪಾಪ ಆ ಸಿನಿಮಾ ತೆಗೆದವನು ಫುಲ್ ಮುಳುಗಿ ಹೋಗಿದ್ದಾನೆ. ತಾವು ಕೂಡ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತಾವು ಒಂದು ಮಾತು ಹೇಳಿದ್ರಿ, ಸಿನಿಮಾ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೀಬೇಕು ಅಂತ ತಮ್ಮ ಹೇಳಿಕೆ ಇದೆ. ಇದ್ರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಮಾಜಮುಖಿ ಸಿನಿಮಾ ಮಾಡುವವರಿಗೆ ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಅಂತ. ಸಭಾಪತಿಗಳ ತಮ್ಮ ಮುಖಾಂತರ ಸಭಾ ನಾಯಕರು ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಗೃಹ ಸಚಿವರಿದ್ದಾರೆ. ನಾನು ವಿನಂತಿ ಮಾಡುದು, ಈ ಸಿನಿಮಾವನ್ನ ಪ್ರತಿಯೊಂದು ಮಕ್ಕಳಿಗೆ ತೋರಿಸ್ಬೇಕು. ನಾವು ಸಣ್ಣ ಇರುವಾಗ ನಮ್ಮನ್ನು ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಮಾಜಮುಖಿ ಸಿನಿಮಾಗಳನ್ನ ತೋರಿಸ್ತಾ ಇದ್ದು. ಈ ಸಮಾಜದಲ್ಲಿ ಆ ವರ್ಗ ಬದುಕುವಂತ ಬದುಕಿನ ಸ್ಥಿತಿಯ ಬಗ್ಗೆ ಇದನ್ನ ಶಾಲೆಗಳಲ್ಲಿ ಒಂದು ಸುತ್ತೋಲೆಯನ್ನ ಕಳಿಸಿ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಅವರು ಹೋಗಿ ಮಕ್ಕಳೆಲ್ಲ ಹೋಗಿ ಸಿನಿಮಾ ನೋಡುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಬಹಳ ದೊಡ್ಡ ಅವರನ್ನೆಲ್ಲ ಇಟ್ಕೊಂಡು ಹೋರಾಟ ಮಾಡಿದೆ.